ಇದೆ, ಇದಕ್ಕೆ ಹಿಂದಿ ಕಡ್ಡಾಯ ಅಲ್ಲ ಅನ್ನೋದಕ್ಕೆ ಕಾನೂನು ತರೋದಕ್ಕೆ ಹೇಗೆ ಪಾಸಿಬಲ್? ಇಲ್ಲ, ಪಾಸಿಬಲ್ಲು. ತಮಿಳ್ನಾಡಲ್ಲಿ ಈಗ ದ್ವಿಭಾಷೆನೇ ಇರೋದು. ನಾನು ಈ ಯಾರ್ಯಾರು ಇದಕ್ಕೆ ಟೀಕಾ ಟಿಪ್ಪಣಿ ಮಾಡ್ತಾರೆ, ಎಸ್ಪೆಷಲಿ ವಿಜೇಂದ್ರ ಅವರು ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷರಾಗಿ, ಬಿ ಜೆ ಪಿನೂ ಕೂಡ ಈ ರಾಜ್ಯವನ್ನು ಆಳಿದೆ, ಕರೆಕ್ಟಾ? ಅವರಿಗೆ ಸ್ವಲ್ಪ ತಿಳುವಳಿಕೆ ಕಮ್ಮಿ ಅನಿಸುತ್ತೆ. ಕರ್ನಾಟಕ ರಾಜ್ಯದ ಜನರು, ಕನ್ನಡಿಗರು ಬೆವರು ಸುರಿಸಿ ಸೆಂಟ್ರಲ್ ಗೌರ್ಮೆಂಟ್ ನರೇಂದ್ರ ಮೋದಿಯವ್ರ ಖಜಾನೆ ಫುಲ್ ಮಾಡ್ತಾರಲ್ಲ, ಅದನ್ನು ಏನಾದರೂ ಇವತ್ತು ಈ ಕಾಳಜಿ ಇಟ್ಕೊಂಡಿರೋದನ್ನ ಹೋಗಿ ಅಲ್ಲಿ ಬೇಡ್ಕೊಂಡಿದ್ದಾರಾ? ಕರ್ನಾಟಕ ರಾಜ್ಯದ ಜನರು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ನೀವು ಕೊಡೋದನ್ನೂ ಕಮ್ಮಿ ಕೊಡ್ತಾ ಇದ್ದೀರಾ. ತಮಿಳ್ನಾಡಿಗೂ ಸೇಮೇ. ಸೊ ಇದನ್ನು ಫಸ್ಟು ವಿಜೇಂದ್ರ ಅವರು ಅರ್ಥ ಮಾಡ್ಕೊಳ್ಳಿ. ಇಲ್ಲಾಂದರೆ ಅವರು ಏನು ಬರ್ಕೊಂಡಿದ್ದಾರಲ್ಲ, ಅವ್ರ ಹಣೆ ಕಟ್ಕೋಬೇಕಷ್ಟೆ, ಅವ್ರ ಹಣೆ ಹೊಡ್ಕೋಬೇಕದನ್ನಷ್ಟೇ. ಅವ್ರ ರಾಜ್ಯಾಧ್ಯಕ್ಷರಾಗಿ ನಾಚಿಕೆ ಆಗಬೇಕು. ಫಸ್ಟು ಅವ್ರು ನಿಜವಾಗ್ಲೂ ಅವ್ರಿಗೇನಾದ್ರು ಗೌರವ ಇದ್ದರೆ, ನಮ್ಮ ರಾಜ್ಯದ ಬಗ್ಗೆ ಗೌರವ ಇದ್ದರೆ, ಅವರು ಏನಾದರೂ ನಿಜವಾಗ್ಲೂ ರಾಜ್ಯದ ಅಧ್ಯಕ್ಷರಿಗೆ ಅರ್ಹತೆ ಇದ್ದರೆ, ಇಲ್ಲ ಒಂದು 4 ವೋಟ್ ಅವ್ರಿಗೆ ಬಿ ಜೆ ಪಿಯವ್ರಿಗೆ ಬಂದಿದೆ ಅಂದರೆ, ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತಕ್ಕಂಥ ಲಾಯಕ್ಕೇನಾದರೂ ಇದ್ದರೆ, ಇದೇ ಮಾತನ್ನು, ಇದೇ ಟ್ವೀಟನ್ನು, ಇಲ್ಲ ಇದೇ ಮೆಸೇಜನ್ನ ಕನ್ನಡದಲ್ಲೇ, ಇಲ್ಲಾಂದರೆ ಹಿಂದಿಯಲ್ಲೇ ಅವ್ರಿಗೆ ಏನಾದ್ರು ಅರ್ಥ ಆಗಲಿಲ್ಲ ಅಂದರೆ ಹಿಂದಿಯಲ್ಲಿ ನರೇಂದ್ರ ಮೋದಿಯವರಿಗೆ ಅದನ್ನು ಬರೆದು ನಮ್ಮ ಕನ್ನಡ ರಾಜ್ಯದ ಜನರು, ಇವಾಗೇನು ಮೆಟಾ ಎಂಥದ್ದು ಇದ್ದಾವೆ, ಕನ್ನಡದಲ್ಲಿ ಹಾಕಿದರೆ ಮೋದಿಯವ್ರು ನೋಡ್ಕೋತಾರೆ. ಅವ್ರಿಗೆ ಭಾಳ ಮೊಬೈಲು ಅಂದರೆ ಭಾಳ ಪ್ರೀತಿ, ಯಾರಿಗೆ? ನರೇಂದ್ರ ಮೋದಿಯವರಿಗೆ. ಸ್ವಲ್ಪ ಅದನ್ನು ಕರ್ನಾಟಕದ ನಮ್ಮ ಫೈನಾನ್ಸ್ ಮಿನಿಸ್ಟ್ರು, ಏನವ್ರ ಹೆಸರು, ನಿರ್ಮಲಾ ಸೀತಾರಾಮನ್ ಅವರು ಎಲ್ಲಿಂದ ಗೆದ್ದಾರೆ ರೀ? ಎಲ್ಲಿಂದ ಗೆದ್ದಾರೆ? ಅವ್ರಿಗೂ ಟ್ವೀಟ್ ಮಾಡೋಕ್ಕೆ ಹೇಳಿ ನೋಡೋಣ. ಇದ್ರ ವಿರುದ್ಧ ಕರ್ನಾಟಕದ ಮತ ಹಾಕ್ಕೊಂಡು ಅಲ್ಲಿ ಗೆಲ್ಲಬೇಕು, ನಮ್ಮ ರಾಜ್ಯದ ಜನರು ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಬೇಕು. ಮಾನ್ಯ ಸಿದ್ದರಾಮಯ್ಯ ಅವರು ಹೋಗಿ ಕೇಳ್ಕೊಂಡ್ರೂ ಕೂಡ, ನಮ್ಮ ಸರ್ಕಾರ ಹೋಗಿ ಬೇಡ್ಕೊಂಡ್ರೂ ಕೂಡ ಕೊಡ್ತೀನಿ ಅನ್ನೋದನ್ನ ಕಟ್ ಮಾಡ್ತಾರಲ್ಲ. ಹಾಗಾದ್ರೆ ಇದ್ರ ಬಗ್ಗೆ ನಮ್ಮ ವಿಜೇಂದ್ರ ಅವರು ಏನು ಹೇಳ್ತಾರಂತೆ, ಅವ್ರ ಪಕ್ಷದವ್ರು ಏನು ಹೇಳ್ತಾರಂತೆ, ಅವ್ರ ಕಾರ್ಯಕರ್ತರು ಏನು ಹೇಳ್ತಾರಂತೆ? ನಾನು ಹೇಳ್ತೀನಿ, ಇದನ್ನು ಹೇಳ್ಕೊಂಡು ಹೋದರೆ ಮೋಸ್ಟ್ಲಿ ಬಿ ಜೆ ಪಿಯವರು ಅವ್ರ ಮುಖಕ್ಕೆ ಉಗಿತಾರೆ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.